19 ಬೆಳಿಗ್ಗೆಯಿಂದ ನಾವು ಇಲ್ಲಿ ಟೂರ್ ಬಂದ್ವಿ ಸರ್. ನಂತರ ಇಲ್ಲಿ 3 ದಿವಸನೂ ಚೆನ್ನಾಗೇ ಇತ್ತು ಸರ್. ಬಟ್ 4ನೇ ದಿವಸ ಪೆಹಲ್ಗಾವ್ಗೆ ಕುದುರೆ ಮುಖಾಂತರ ಒಂದು 8 ಕಿಲೋಮೀಟರ್ ಮೇಲೆ ಹೋಗ್ಬೇಕು ಸರ್. ಪೆಹಲ್ಗಾವ್ ಅಲ್ಲಿ ಮಿನಿ ಸ್ವಿಟ್ಜರ್ಲ್ಯಾಂಡ್ ಅಂತಾರಲ್ಲ, ಅದ್ರ ಮೇಲೆ ಹೋದ್ವಿ ಸರ್. ಅವಾಗ 2:18 ಒಳಗಡೆ ಹೋದ್ವಿ ಸರ್ ಟಿಕೆಟ್ ತಗೊಂಡು. 2:19 ಹಂಗೆ ಫುಲ್ ಫೈರಿಂಗ್ ಸ್ಟಾರ್ಟ್ ಆಗಿಬಿಡ್ತೀವಿ ಸರ್. ಒಂದ್ ಕಡೆ ಲೆಫ್ಟ್ ಸ್ಟಾರ್ಟ್ ಆಯ್ತು. ಅವಾಗ ಅದು ಎಲ್ಲ ಸ್ಥಳೀಯ ಜನ ಏನಂದ್ರು ಇದು ಪಟಾಕಿ ಅಂತಂದ್ರು. ಇಲ್ಲ ಇದು ನಾನಂದೆ ಇಲ್ಲ ರೀ ಇದು ಪಕ್ಕ ಫೈರಿಂಗ್. ಯಾಕಂದ್ರೆ ನಾವು ಮುಂಚೆ ಪೊಲೀಸಲ್ಲಿ ಕೆಲಸ ಮಾಡ್ತಾರಿಂದ ಫೈರಿಂಗ್ ಎಲ್ಲ ಸ್ವಲ್ಪ ಗೊತ್ತಾಗುತ್ತೆ ಸರ್ ನಮ್ಗೆ. ಸೊ ಹಂಗಾಗಿ ಫೈರಿಂಗ್ ಸ್ಟಾರ್ಟ್ ಆದ ತಕ್ಷಣ ವಿತಿನ್ 10 ಸೆಕೆಂಡ್ಸ್ ಒಂದ್ ಬುಲೆಟ್ ಇರೋದು ಸುಮಾರು ಜನ ಬುಲೆಟ್ ಹಾರಿಸ್ತಾ ಮುಂದೆನೆ ಬಂದ್ಬಿಟ್ರು ಸರ್ ನಿಮ್ಗೆ. ಆಗ ನಾನೇನ್ ಮಾಡಿದೆ, ನನ್ನ ಪಕ್ಕದಲ್ಲಿರೋನೆಲ್ಲ ಸ್ವಲ್ಪ ಕೆಳಗಡೆ ಬೆಂಡ್ ಮಾಡಿಸಿ ಒಬ್ಬೊಬ್ಬರನ್ನ ಹಿಂಗ ಕೆಳಗಡೆ ಹಿಂಗ ಕರ್ಕೊಂಡ್ ಬಂದೆ ಸರ್ ಹೊರಗಡೆ. ನಂತರ ಅವ್ರು ಹಿಂದೆನೆ ಬರ್ತಾ ಇದ್ರು ಸರ್, ಹಿಂದೆನೆ ಶೂಟ್ ಮಾಡ್ಕೊಂಡ್ ಬಂದ್ರು. ನಾವು ಕೆಸರಲ್ಲಿ ಬಿದ್ವಿ, ಕುದುರೆಗಳು ಎಲ್ಲ ನಮ್ಮಿಂದನೇ ಓಡಿ ಈ ಸುಮಾರು ಕಡೆ ಬಿದ್ದು ಎದ್ದು ಬಂದು ಸೇಫ್ ಆಗಿ ರೀಚ್ ಆಗಿದೀವಿ ಸರ್. ಅವ್ರಿಗೆ ಬಿಲೋ ಒಂದು 5 ಸೆಕೆಂಡ್ ಅಲ್ಲಿ ಫೈರಿಂಗ್ ಆಗ್ತಿರುವಂತಹ ರೀತಿ ನೋಡಿ ನನ್ಗೆ ಗೊತ್ತಾಯ್ತು. ಯಾಕಂದ್ರೆ ನಾನು ಕೂಡ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿರುವಂತವನು. ನನಗೆ ಅನಿಸ್ತು ಇದೆಲ್ಲೋ ಎಡವಟ್ಟಾಗಿದೆ ಅಂತ. ಪೊಲೀಸ್ ನೋಡ್ರೆ ಅವರ ಮುಂಜಾಗ್ರತೆ ಇದೆಯಲ್ಲ, ಮುಂಜಾಗ್ರತೆಯಿಂದಾಗಿ ಅವರು ಉಳ್ಕೊಂಡಿದ್ದಾರೆ. ಹೇಳ್ತಾ ಇದ್ರಿ ಎಷ್ಟು ಜನ ಫ್ಯಾಮಿಲಿ ಮೆಂಬರ್ಸ್ ಹೋಗಿದ್ರಿ, ಮತ್ತೆ ನಿಮ್ ಸುತ್ತಮುತ್ತ ಎಷ್ಟು ಜನ ಇದ್ರು ಸರ್? ಅಲ್ಲಿ ಇದ್ದಕ್ಕಿದ್ದಂತೆ ಈ ಗುಟ್ಟಿನ ಹೊಡೆತ ಕೇಳಬಂದಂತ ಸಂದರ್ಭದಲ್ಲಿ ಜನರು ನೋಡಿ ಕಾಣಿಸ್ಕೊಂಡಲ್ಲ ಅನ್ಕೊಂಡಿರಕ್ಕಿಲ್ಲ. ಸರ್ ಎಲ್ಲರೂ ಖುಷಿಯಾಗಿ ಆಟಗಳು ಆಡ್ತಾ ಇದ್ರು. ನಾವು ಅಲ್ಲಿ ಜಸ್ಟ್ ಹೋಟೆಲ್ ಕಡೆ ಕೂತಿದ್ವಿ ಸರ್. ಸುಮಾರು ಜನ ಕನ್ನಡಿಗರು, ನಾನ್ ನೋಡಿದ್ರೆ ಸುತ್ತಮುತ್ತ ಕನ್ನಡಿಗರು ಜಾಸ್ತಿ ಇದ್ರು ಸರ್. ಸುತ್ತಮುತ್ತ ಎಲ್ಲರೂ ಮಾತಾಡ್ಕೊಂಡೆ ಕೂತಿದ್ವಿ ಸರ್. ವಿತಿನ್ ಒಂದ್ ಸೆಕೆಂಡ್ ಅಲ್ಲಿ ಒಬ್ಬನ ಯಾರೋ ಆ ಕಡೆ ಲೆಫ್ಟ್ ಇಂದ ಒಂದು ಶೂಟ್ ಹೊಡಿತೀವಿ ಸರ್. ವಿತಿನ್ ನಾನು ಅಂದೆ ಇದು ಪಕ್ಕ ಫೈರಿಂಗ್ ಅಂತ ಕೂತ್ಕೊಂಡ್ವಿ. ಹಿಂದೆಲ್ಲ ಸುಮ್ನೆ ಕಂಟಿನ್ಯೂ ಫೈರಿಂಗ್ ಸ್ಟಾರ್ಟ್ ಆಯ್ತು ಸರ್. ಎಲ್ಲರೂ ಅಲ್ಲಲ್ಲ ಕಲ್ಲಾಗ ಒಬ್ರ ಮೇಲೆ ಒಬ್ರು ಬಿದ್ದರು ಸರ್. ಪಾಪ ವಯಸ್ಸಾದವ್ರಂತೂ ಅವರು ಬಹಳನೇ ಕಷ್ಟಪಟ್ಟು ಹೊರಗಡೆ ಬಂದ್ರು ಸರ್. ನಾವು 4 ಜನ ಫ್ಯಾಮಿಲಿ ಹೋಗಿದ್ವಿ ಸರ್. ಸರ್ ಹತ್ತತ್ರ ಒಂದು 500 ರಿಂದ 1000 ಜನ ಅಲ್ಲಿ ಆ ಗ್ರೌಂಡ್ ಅಲ್ಲಿ ಇದ್ದಿತ್ತು ಸರ್.